ಅನು ಕನ್ನಡ ವ್ಲಾಗ್. ಸೊ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ರೆಸಿಪಿ ಒಂದು ಶೂಟ್ ಮಾಡಿದ್ದೀನಿ. ಇವತ್ತು ಟಿಫನ್ಗೆ ಅಂತೇಳಿ ಚಪಾತಿ ಹಾಗೇನೇ ಮಟರ್ ಮಶ್ರೂಮ್ನ ಮಾಡಿದ್ದೆ, ಪ್ಲಸ್ ಅನ್ನ ಮತ್ತು ದಾಲ್ನ ಮಾಡಿದ್ದೆ. ಸೊ ಮಟರ್ ಮಶ್ರೂಮ್ದು ಗ್ರೇವಿದು ರೆಸಿಪಿ ನಾನು ಶೂಟ್ ಮಾಡಿದ್ದೀನಿ. ಸೊ ಬೆಳಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ರೆಡಿ ಆಗಿಬಿಟ್ಟು ಅಂಗಡಿಗೆ ಹೋಗ್ತಾ ಇದ್ದೀನಿ. ಸೊ ಟೈಮ್ ಆಗಿಬಿಟ್ಟಿದೆ, ಇವತ್ತು 10:15 ಆಗ್ಬಿಟ್ಟಿದೆ. ಬೆಳಗ್ಗೆನೇ ನನ್ನ ಮಗಳು ಕರ್ಕೊಂಡು ಹೋಗ್ಬಿಟ್ಟು ಟೈಮ್ ಆಗಿಬಿಡುತ್ತೆ ಅಂತೇಳಿ ಪಾಪನ ಅವ್ರ ಅಪ್ಪ ಜೊತೆನೇ ಕಳಿಸಿದೆ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಐ ಹೋಪ್ ನಿಮ್ಗೆಲ್ಲರಿಗೂ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ. ನಿಮ್ಗೇನಾದರೂ ಸ್ವಲ್ಪನಾದರೂ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಸೊ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ಬೆಳಗ್ಗೆ ಇದ್ದಾಗಿಂದ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದಂದರೆ ವಿಡಿಯೋ ಶೂಟಿಂಗ್ನ ಮಾಡ್ಕೊಂಡಿದ್ದೀನಿ. ಬಟ್ ಡೈರೆಕ್ಟಾಗಿ ಈ ಥರ ವಾಯ್ಸಲ್ಲಿ ಮಾತಾಡೋಕ್ಕೆ ಆಗಿರಲಿಲ್ಲ, ಯಾಕೆಂದರೆ ಟೈಮ್ ಆಗಿಬಿಡುತ್ತೆ, ಮಕ್ಕಳು ಸ್ಕೂಲಿಗೆ ಲೇಟ್ ಆಗಿಬಿಡುತ್ತೆ ಅಂತೇಳಿ. ಸೊ ಆ ಕ್ಲಿಪ್ಪಿಂಗ್ನ ನಾನು ಇವಾಗ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಅಷ್ಟರಲ್ಲಿ ನಾನು ಕೂಡ ಅಂಗಡಿಗೆ ಹೋಗ್ತೀನಿ. ಅದಾದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಆಯಿತಾ. ಇನ್ನು ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತೇಳಿ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ, ನಾನು ಆಗಲೇ ಹೇಳ್ದಂಗೆ. ಸೊ ಇನ್ನು ನಮ್ಮ ಮನೇಲಿ ಎದ್ದಿದ ತಕ್ಷಣ ಒಂದು ಸೈಡ್ ಹಾಲು, ಒಂದು ಸೈಡ್ ಬಿಸಿನೀರನ್ನ ಕಾಯಕ್ಕೆ ಇಡ್ತೀನಿ. ಬಿಕಾಸ್ ನಮ್ಮ ಮನೇಲಿ ಎದ್ದಿದ ತಕ್ಷಣ ಎಲ್ಲರೂ ಕೂಡ ಫಸ್ಟು ಒಂದೊಂದು ಗ್ಲಾಸ್ನ ಬಿಸಿನೀರು ಕುಡಿತೀವಿ. ಸೊ ಅದು ಡೈಜೆಷನ್ ಸಿಸ್ಟಮ್ಗೆ ಒಳ್ಳೆಯದು. ಹಾಗೆಯೇ ಜೀರ್ಣ, ನೈಟ್ ಊಟ ಏನಾದರೂ ಜೀರ್ಣ ಆಗಿಲ್ಲ ಅಂದರೆ ಜೀರ್ಣ ಮಾಡುತ್ತೆ ಅಂತೇಳಿ ಮಕ್ಳಿಗೂ ಸಹ ಕೊಡ್ತೀನಿ. ಹಾಗೆ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಅಂತೇಳಿ ನಾನು ಇವತ್ತು ಲೆಮನ್ ಟೀನ ಮಾಡ್ಕೊಂಡಿದ್ದೆ, ಮಕ್ಕಳಿಗೆ ಹಾಲನ್ನ ಕಾಯಿಸಿ ಕೊಟ್ಟಿದ್ದೆ. ಇನ್ನು ನಾವೇನು ರೆಗ್ಯುಲರ್ ಆಗಿ ಅಂದರೆ ಎಲ್ಲ ದಿನವೂ ಲೆಮನ್ ಟೀ ಕುಡಿತೀವಿ ಅಂತೇನಿಲ್ಲ. ಸೊ ನೈಟಲ್ಲಿ ಊಟ ಏನಾದರೂ ಹೆವಿ ಅನ್ನೋ ಥರ ಮಾಡಿದರೆ ಅಥವಾ ಆವಾಗವಾಗ ಈ ಥರ ಕುಡಿತೀವಿ ಅಷ್ಟೇ. ಇದು ಬಿಟ್ಟರೆ ಕಾಫಿನೇ ಜಾಸ್ತಿ ಕುಡಿಯೋದು ನಾನು, ನನ್ನ ಹಸ್ಬೆಂಡ್ ಇಬ್ಬರು ಕೂಡ. ಇದ್ದ ತಕ್ಷಣ ಕಾಫಿ ಕುಡಿದ್ರೆ ಒಂಥರ ಮೈಂಡ್ ರಿಫ್ರೆಶ್ ಆಗಿರುತ್ತೆ. ಇನ್ನು ಇವತ್ತು ಟಿಫನ್ಗೆ ಅಂತೇಳಿ ಚಪಾತಿ ಹಾಗೆಯೇ ಮಟರ್ ಮಶ್ರೂಮ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಫಸ್ಟು ಚಪಾತಿನ ಕಲಸಿಟ್ಬಿಟ್ರೆ ಅದು ಚೆನ್ನಾಗಿ ನೆನೆಯುತ್ತೆ. ನಾನು ಕರಿ ಹಾಗೆ ದಾಲೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಂದ್ಬಿಟ್ಟು ಫಸ್ಟ್ ಇವಾಗ ಇಲ್ಲಿ ನಾನು ಚಪಾತಿನ ಕಲಿಸ್ಬಿಟ್ಟು ಸೈಡ್ಗೆ ಎತ್ತಿಡ್ತಾ ಇದ್ದೀನಿ. ಇನ್ನು ಮಟರ್ ಮಶ್ರೂಮ್ನ ಮಾಡೋದು ಹೇಗೆ ಅಂತೇಳಿ ರೆಸಿಪಿ ಕೂಡ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಫಸ್ಟ್ಗೆ ಒಂದು ಬಾಣಲಿಗೆ ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒಂದು ದಪ್ಪ ಗಾತ್ರದ್ದು ಈರುಳ್ಳಿನ ನಾನು ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ, ಸ್ಲೈಸಸ್ ಮಾಡಿಕೊಂಡು. ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ಎಣ್ಣೆಲಿ. ಸೊ ಅದು ಈ ಥರ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಹೊತ್ತು ಹುರ್ಕೋಬೇಕು. ಇನ್ನು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ 2 ಮೀಡಿಯಮ್ ಸೈಜ್ದು ನಾನು ಟೊಮೊಟೊನ ಈ ಥರ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ಟೊಮೊಟೊ ಮತ್ತು ಈರುಳ್ಳಿ ಎರಡನ್ನೂ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ರುಬ್ಬಕ್ಕೆ ಹಾಕ್ಕೊಳ್ಬೇಕು. ಹಾಗಾಗಿ ಸೊ ಇದೆರಡನ್ನೂ ಸ್ಮೂತಾಗಿ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನು ಟೊಮೊಟೊ ಸಾಫ್ಟ್ ಆಗಬೇಕು ಅಂತೇಳಿ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನು ಗ್ರೇವಿ ಟೆಕ್ಸ್ಚರ್ ಚೆನ್ನಾಗಿ ಬರಬೇಕು, ಹಾಗೆ ಗ್ರೇವಿ ಟೇಸ್ಟಿಯಾಗಿ ಬರಬೇಕು ಅಂತೇಳಿ ನಾನಿಲ್ಲಿ ಒಂದು 6 ಈ ಥರ ಫುಲ್ ಗೋಡಂಬಿನ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟೂ ಹಾಕ್ಕೊಂಡು ಒಂದು 2 ನಿಮಿಷದಷ್ಟು ನಾವು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸಾಫ್ಟ್ ಆಗೋವರೆಗೂ ಬೇಯಬೇಕು ಅಂತೇಳಿ ಆ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ತುಂಬಾ ಸಾಫ್ಟಾಗಿ ಬೆಂದಿರುತ್ತೆ. ಇನ್ನು ಇಷ್ಟು ಸಾಫ್ಟಾಗಿ ಬೆಂದರೆ ಸಾಕು. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದು ಸ್ವಲ್ಪ ಹಾರಕ್ಕಿಟ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಸೊ ಗ್ರೇವಿನ ನೀವು ಸಾಫ್ಟಾಗಿ ಬೇಕು ಅಂದರೆ ನುಣ್ಣಗೆ ಬೇಕು ಅಂತ ಹೇಳಿದ್ರೆ ಆದಷ್ಟು ನೀವು ಇದನ್ನು ಯಾವ ಥರ ನುಣ್ಣಗೆ ರುಬ್ಕೊಳ್ತೀರಲ್ಲ ಅದ್ರ ಮೇಲೆ ಗ್ರೇವಿದು ಟೆಕ್ಸ್ಚರ್ ಡಿಪೆಂಡ್ ಆಗಿರುತ್ತೆ. ಸೊ ತುಂಬ ನುಣ್ಣಗೆ ರುಬ್ಕೋಬೇಕು. ಇನ್ನು ಇವಾಗ ನಾನಿಲ್ಲಿ ಕಡಾಯಿಗೆ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಮಶ್ರೂಮ್ನ ನಾನು ಆಲ್ರೆಡಿ ಈ ಥರ ಸಣ್ಣಗೆ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ನೀರಿನಂಶ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಬೇಕು. ಸೊ ಹಾಗಾಗಿ ನೀರಿನಂಶ ಬಿಟ್ಕೊಂಡ್ರೆ ಗ್ರೇವಿ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀರಿನಂಶ ಬಿಟ್ಕೊಳ್ಳೋವರೆಗೂ ಈ ಥರ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂತೇಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇದ್ರ ಟೇಸ್ಟ್ನ ಸ್ವಲ್ಪ ಎನ್ಹಾನ್ಸ್ ಮಾಡೋಕ್ಕೆ ಅಂತೇಳಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ಈ ಟೈಮಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಅಣಬೆಲಿರೋ ನೀರಿನಂಶ ಕೂಡ ಚೆನ್ನಾಗಿ ಬಿಡುತ್ತೆ. ಹಾಗೆ ಅದು ಪೆಪ್ಪರ್ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಅರೋಮ ಕೂಡ ಚೆನ್ನಾಗಿರುತ್ತೆ ಅಂತೇಳಿ ನಾನಿವಾಗ ಇದನ್ನ ಹಾಕ್ಕೊಂಡು ಒಂದು 2-3 ನಿಮಿಷ ಈ ಥರ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ. ನೀರಿನಂಶ ಎಲ್ಲ ನೀಟಾಗಿ ಇರ್ಕೊಂಡಿರುತ್ತೆ. ಹಾಗೆಯೇ ನಮಗೆ ಗ್ರೇವಿ ಕೂಡ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಇವಾಗ ಒಂದು 2-3 ನಿಮಿಷ ಆಗಿದೆ, ನೋಡ್ತಾ ಇರ್ಬೋದು ನೀರಿನಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಿದೆ. ಸೊ ಇವಾಗ ಈ ಮಶ್ರೂಮ್ನ ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸೇಮ್ ಕಡಾಯಲ್ಲೇ ನಾನು ಒಗ್ಗರಣೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಒಗ್ಗರಣೆಗೆ ಅಂತೇಳಿ ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆ ಅಷ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದ್ದಂಗೆ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಹಾಗೆಯೇ ಒಂದು
ಪಲಾವ್ ಎಲೆ ನಾನು ಈ ಥರ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಸೋಂಪು ಹಾಕೋದ್ರಿಂದ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಸೋಂಪುದು. ಹಾಗೆ ಪಲಾವ್ ಎಲೆಲೂ ಅಷ್ಟೇ ಫ್ರಾಗ್ರೆನ್ಸ್ ಆಗಿರ್ಬೋದು, ಅದು ಸ್ಪೈಸಸ್ ಫ್ಲೇವರ್ ಆಗಿರ್ಬೋದು ಚೆನ್ನಾಗಿ ಬರುತ್ತೆ. ಇನ್ನು ಇದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾನು ಒಂದು ಸ್ವಲ್ಪ ಅರಿಶಿನ ಪುಡಿ ಅಂದರೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಚಿಲ್ಲಿ ಪೌಡರು, ಹಾಗೆ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ನ ಕೂಡ ಹಾಕ್ಕೊಂಡು ನಾನು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ದಟ್ ನಾವು ಈ ಥರ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಮಸಾಲೆದು ಏನು ಪೌಡ್ರದ್ದು ಸ್ಮೆಲ್ ಇರುತ್ತಲ್ಲ, ಆ ಸ್ಮೆಲ್ ಕೂಡ ಇರಲ್ಲ, ಹಾಗೆಯೇ ಗ್ರೇವಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ, ಕಲರ್ ಕೂಡ ಚೆನ್ನಾಗಿರುತ್ತೆ, ಕಲರ್ಫುಲ್ ರೆಡ್ಡಾಗಿ ಕಲರ್ ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರ ಎಣ್ಣೆಲೆ ನಾವು ಈ ಥರ ಒಂದು 2 ಸೆಕೆಂಡ್ ಅಷ್ಟು ಇದು ಸ್ವಲ್ಪ ಬಿಸಿ ಆಗೋವರೆಗೂ ಅಷ್ಟೇ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಇನ್ನು ಈ ಥರ ಆಗ್ತಿದ್ದಂಗೆ ನಾವು ಇವಾಗ ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿರೋಂಥ ಮಸಾಲೆ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಆ್ಯಡ್ ಮಾಡ್ಕೋಬೇಕು. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವಿಲ್ಲಿ ಈ ಥರ ಬಾಡಿಸ್ಕೋಬೇಕಾಗತ್ತೆ. ಅದಾದಮೇಲೆ ನಾವು ರುಬ್ಕೊಂಡಿದ್ದೀವಲ್ಲ ಮಸಾಲೆನ, ಸೊ ಆ ಮಸಾಲೆನ ನಾವು ಇವಾಗ ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ನೋಡ್ತಾ ಇದ್ದೀರಾ ನಾನು ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಗ್ರೇವಿಗೆ ಅಂತೇಳಿ. ಸೊ ಇಷ್ಟು ನುಣ್ಣಗೆ ರುಬ್ಬಿದ್ರೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಅದು ಏನಾಗುತ್ತೆ ಗೊತ್ತಾ, ಸ್ವಲ್ಪ ತರಿಯಾಗಿದ್ದರೆ ಅಷ್ಟು ಟೇಸ್ಟ್ ಅನಿಸಲ್ಲ, ಮತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ನಮಗೆ ಫೀಲ್ ಆಗಲ್ಲ. ಸೊ ಹಾಗಾಗಿ ಈ ಥರ ನುಣ್ಣಗೆ ರುಬ್ಕೋಬೇಕು. ಟೇಸ್ಟ್ ಮಾತ್ರ ರೆಸ್ಟೋರೆಂಟಲ್ಲೆಲ್ಲ ನಾವು ಯಾವ ರೀತಿ ಇರುತ್ತಲ್ಲ ಗ್ರೇವಿ, ಅದೇ ರೀತಿ ಇತ್ತು. ತುಂಬಾ ಚೆನ್ನಾಗಿತ್ತು. ಮನೆಯವರೆಲ್ಲ ತುಂಬಾ ಖುಷಿಪಟ್ಟು ತಿಂದರು. ನೀವು ಎಲ್ಲ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆಯಿತಾ. ಇನ್ನು ಇದಕ್ಕೆ ಗ್ರೇವಿಗೆ ಎಷ್ಟು ನೀರು ಬೇಕಲ್ಲ, ಅಂದರೆ ನಿಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ನೋಡಿಕೊಂಡೆ, ಅಂದರೆ ಗ್ರೇವಿದು ಕನ್ಸಿಸ್ಟೆನ್ಸಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಸೊ ನಾನಿಲ್ಲಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನನಗೆ ಗ್ರೇವಿಗೆ ಎಷ್ಟು ನೀರು ಬೇಕಲ್ಲ, ಸೊ ಯಾವ ಕನ್ಸಿಸ್ಟೆನ್ಸಿಲಿ ಬೇಕಲ್ಲ ಆ ಕನ್ಸಿಸ್ಟೆನ್ಸಿಲಿ ನಾನಿಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವಾಗ ಗ್ರೇವಿಗೆಲ್ಲ ಉಪ್ಪು ಹಾಕೋದೇನು ಬೇಡ, ಯಾಕೆಂದರೆ ನಾವು ಈರುಳ್ಳಿ ಮತ್ತು ಟೊಮೊಟೊ ಫ್ರೈ ಮಾಡ್ಕೊಳ್ಳುವಾಗ ಉಪ್ಪು ಹಾಕಿರ್ತೀವಲ್ವ. ಸೊ ಹಾಗಾಗಿ ಇವಾಗ ಏನು ಉಪ್ಪು ಹಾಕ್ಕೊಳ್ಳೋದು ಬೇಡ. ಇನ್ನು ಮಸಾಲೆ ಇದು ಸ್ವಲ್ಪ ಒಂದು 2 ನಿಮಿಷ ಅದು ಇನ್ನು ಮಸಾಲೆ ಈ ಥರ ಸ್ವಲ್ಪ ಕುದಿ ಬಂದಿದ ತಕ್ಷಣವೇ ನಾನಿಲ್ಲಿ 1 ಕಪ್ಪಷ್ಟು ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಬಟಾಣಿ ಸಿಕ್ಕಿಲ್ಲ ಅಂತಂದರೆ ಬೇಕಾದರೆ ನೀವು ಒಣ ಬಟಾಣಿನ ಓವರ್ ನೈಟ್ನ ನೆನೆಸ್ಬಿಟ್ಟು ಅದನ್ನು ಮೊದಲೇ ಬೇಯಿಸ್ಬಿಟ್ಟು ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ನೀರನ್ನ ನೀವು ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋಕೆ ಹೋಗಬೇಡಿ. ಹಸಿ ಬಟಾಣಿ ಹಾಕ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆಯೇ ನಾವು ಇವಾಗ ಆಲ್ರೆಡಿ ನಾವು ಮಶ್ರೂಮ್ನ ಬೇಯಿಸ್ಕೊಂಡಿದ್ವಲ್ಲ, ಅಂದರೆ ಸ್ವಲ್ಪ ಪೆಪ್ಪರೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ವಿ ಅಲ್ಲ, ಆ ಪೆಪ್ಪರ್ನ ಕೂಡ ಆ್ಯಡ್ ಮಾಡಿಕೊಂಡು ಇದು ಎರಡನ್ನೂ ಈ ಥರ ನೀಟಾಗಿ ಮಸಾಲೆ ಜೊತೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಬೇಕಾಗತ್ತೆ. ಈ ಟೈಮಲ್ಲಿ ಬೇಕಾದರೆ ನೀವು ಉಪ್ಪು ಖಾರ ಟೇಸ್ಟನ್ನ ನೋಡಿಕೊಂಡು ನಿಮಗೇನಾದರೂ ಸಪ್ಪೆ ಅನಿಸಿದ್ರೆ ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಖಾರ ಅಂದರೆ ನಿಮಗೆ ಯಾವ ಥರ ಖಾರ ಬೇಕಂದರೆ ಆ ಥರ ಖಾರ ಆ್ಯಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಉಪ್ಪು ಖಾರ 2 ಕಮ್ಮಿನೇ ಯೂಸ್ ಮಾಡ್ತೀನಿ, ಯಾಕೆಂದರೆ ಮನೇಲಿ ಮಕ್ಕಳು ಊಟ ಮಾಡ್ತಾರಲ್ವ. ಸೊ ನನ್ನ ಮಗಳಿಗಂತೂ ಖಾರ ತಿನ್ನೋದೇ ಇಲ್ಲ. ಸೊ ಹಾಗಾಗಿ ನಾನು ಏನೇ ಅಡುಗೆ ಮಾಡಿದ್ರೂ ಖಾರ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ತೀನಿ. ಸೊ ದಟ್ ನಿಮಗೆ ಯಾವ ಥರ ಉಪ್ಪು ಖಾರ ಬೇಕಲ್ಲ, ಜಾಸ್ತಿ ಉಪ್ಪು ಖಾರ ಬೇಕಂದರೆ ಜಾಸ್ತಿ, ಆ ಥರ ನಿಮ್ಮ ಟೇಸ್ಟ್ಗೆ ಹೆಂಗೆ ಬೇಕೋ ಹಾಗೆ ನೀವು ಉಪ್ಪು ಖಾರನ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಅದು ಮಸಾಲೆ ಕುದಿ ಬಂದಿದ ತಕ್ಷಣವೇ ನಾನಿಲ್ಲಿ 1 ಸ್ಪೂನಷ್ಟು ಕಸೂರಿ ಮೇಥಿನ ಕೂಡ ಈ ಥರ ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದನ್ನು ಹಾಕ್ಕೊಳ್ಳೋದ್ರಿಂದ, ಅಂದರೆ ಕಸೂರಿ ಮೇಥಿನ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ನೀವು ನಾನ್ ವೆಜ್ಜಲ್ಲೂ ಅಷ್ಟೇ, ವೆಜ್ ಐಟಮಲ್ಲೂ ಅಷ್ಟೇ, ಈ ಥರ ಗ್ರೇವಿ ಮಾಡಿದಾಗೂ ಅಷ್ಟೇ ಸ್ವಲ್ಪ ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಅದ್ರ ಟೇಸ್ಟೇ ಬೇರೆ ಚೆನ್ನಾಗಿರುತ್ತೆ. ಇನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಈ ಥರ ಕುದಿ ಬರುವಾಗ ಒಂದು ಸ್ವಲ್ಪ ನಾನು ಈ ಥರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಟಾಣಿ ಚೆನ್ನಾಗಿ ಬೇಯೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು, ಮಟರ್ ಮಶ್ರೂಮ್ ರೆಡಿಯಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಗ್ರೇವಿ ಸ್ವಲ್ಪ ಚೆನ್ನಾಗಿ ಇವಾಗ ಆಯಿಲೆಲ್ಲ ಬಿಡ್ತಾ ಇದೆ, ಅಂದರೆ ಎಣ್ಣೆ ಅಂಶ ಬಿಡ್ತಾ ಇದೆ. ಇದನ್ನ ಇದೇ ಥರ ಮತ್ತೆ ಅವಾಗವಾಗ ಮಿಕ್ಸ್ ಮಾಡಿಕೊಂಡು ಇದು ಮಾಡ್ತಾ ಇರಬೇಕು. ಇದು ಗಟ್ಟಿ ತಳ ಆಗಿರೋದ್ರಿಂದ ಜಾಸ್ತಿ ಏನು ಇದಾಗಲ್ಲ. ಕೆಲವೊಂದು ತೆಳ್ಳ ಪಾತ್ರೆ ಎಲ್ಲ ಆದರೆ ನಿಮಗೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಬಟಾಣಿ ಬೇಯೋವರೆಗೂ ನೋಡಿಕೊಂಡು ನೀವು ಗ್ರೇವಿನ ಆಫ್ ಮಾಡಿಕೊಂಡ್ರೆ ಸಾಕು, ಗ್ರೇವಿ ಚೆನ್ನಾಗಿ ರೆಡಿಯಾಗಿರುತ್ತೆ. ಸೊ ಮಟರು ಮಶ್ರೂಮ್ ರೆಡಿಯಾಗಿದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ನೋಡೋಕ್ಕಷ್ಟೇ ಅಲ್ಲದೆ ತಿನ್ನೋಕ್ಕೂ ಕೂಡ ತುಂಬಾ ರುಚಿಯಾಗಿತ್ತು. ಸೊ ಗ್ರೇವಿನ ರೆಡಿ ಮಾಡಿಬಿಟ್ಟು ಹಾಗೆ ದಾಲ್ ಮತ್ತು ರೈಸ್ನ ಕೂಡ ರೆಡಿ ಮಾಡ್ಕೊಂಬಿಟ್ಟೆ. ಇವಾಗ ಫೈನಲಿ ನಾನು ಚಪಾತಿನ ಲಟ್ಟಿಸ್ಕೊಳ್ಳೋಣ ಅಂತೇಳಿ ಚಪಾತಿ ಲಟ್ಸ್ಕೊಳ್ಳೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಎಲ್ಲ ಕೆಲಸ ಆದಮೇಲೆ ಲಾಸ್ಟಲ್ಲಿ ಚಪಾತಿನ ಮಾಡ್ಕೊಳ್ಳೋದ್ರಿಂದ ನಮಗೆ ಗಡಿ ಬಿಡಿ ಇರಲ್ಲ. ಯಾಕೆಂದರೆ ನಾನು ಆಲ್ರೆಡಿ ಗ್ರೇವಿನಾಗಿರ್ಬೋದು, ದಾಲ್ನಾಗಿರ್ಬೋದು, ಅನ್ನನಾಗಿರ್ಬೋದು ಮಾಡಿಬಿಟ್ಟಿದ್ದೀನಲ್ವ. ಸೊ ಮಗ ಮತ್ತು ಹಸ್ಬೆಂಡ್ ರೆಡಿ ಆಗೋ ಅಷ್ಟರಲ್ಲಿ ಹಾಗೆ ಬಿಸಿ ಬಿಸಿ ಚಪಾತಿ ಕೂಡ ಮಾಡಿ ಕೊಟ್ಟರೆ ಚೆನ್ನಾಗಿರುತ್ತೆ. ಸೊ ಟೇಸ್ಟ್ ವೈಸ್ ಕೂಡ ಚೆನ್ನಾಗಿರುತ್ತೆ, ತಿಂತಾರೆ. ಬಿಸಿ ಚಪಾತಿ ಚೆನ್ನಾಗಿರುತ್ತಲ್ವ,
ಹಾಗಾಗಿ ಫಸ್ಟ್ ಇವಾಗ ನಾನು ನನ್ನ ಮಗನಿಗೆ ರೆಡಿ ಮಾಡ್ತಾ ಇದ್ದೀನಿ. ಏಕೆ ಅಂತಂದರೆ ಅವನಿಗೆ 8 ಗಂಟೆ ಅಷ್ಟರಲ್ಲೆಲ್ಲ ಬಸ್ ಬಂದುಬಿಡುತ್ತೆ. ಸೊ 7:55ಗೆಲ್ಲ ಬಸ್ ಬರೋದ್ರಿಂದ ಫಸ್ಟು ನನ್ನ ಮಗ ಹೋಗ್ಬಿಡ್ತಾನೆ. ಇವಾಗ ವ್ಯಾನಲ್ಲೇ ಹೋಗ್ತಾ ಇದ್ದಾನೆ. ಬಟ್ ಕೆಲವೊಮ್ಮೆ ಏನಾದರೂ ಲೇಟ್ ಆದರೆ ಮಾತ್ರ ಅವ್ರ ಅಪ್ಪ ಕರ್ಕೊಂಡೋಗಿ ಬಿಡ್ತಾರೆ. ಹಾಗಾಗಿ ಅವನು ವ್ಯಾನ್ಗೆ ಹೋಗ್ತೀನಿ ಅಂದಾಗ ನನಗೂ ಖುಷಿ ಅಲ್ವಾ, ವ್ಯಾನ್ಗೆ ಹೋಗ್ತಾನಲ್ವ. ಸರಿ ಅಷ್ಟರಲ್ಲಿ ನಾನು ಕಳಿಸ್ಕೊಟ್ಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇನ್ನು ಕೆಲವೊಮ್ಮೆ ಟಿಫನ್ ಏನಾದರೂ ಮಾಡೋದು ಲೇಟ್ ಆದರೆ ಅಥವಾ ಅವ್ನು ರೆಡಿ ಆಗೋದು ಲೇಟ್ ಆದರೆ ಒಂದು ಎಕ್ಸ್ಟ್ರಾ ಅಂದರೆ ಟಿಫನ್ನ ಅವನು ಮನೇಲಿ ತಿನ್ನೋ ಬದಲು ವ್ಯಾನ್ಗೆ ಹಾಕೊಂಡು ಹೋಗ್ಬಿಟ್ಟು ಹೋಗ್ತಾ ವ್ಯಾನಲ್ಲೇ ತಿನ್ಕೊಂಬಿಡ್ತಾನೆ. ಅವ್ರ ಮ್ಯಾಮೇ ಹೇಳಿದ್ದಿದೆ ಐಡಿಯಾನ. ಸೊ ಮ್ಯಾಮ್ ಮನೇಲಿ ಟಿಫನ್ ಮಾಡಿಲ್ಲ ಅಂದರೆ ನೀವು ಟೆನ್ಷನ್ ತೊಗೋಬೇಡಿ, ಎಕ್ಸ್ಟ್ರಾ ಬಾಕ್ಸ್ಗೆ ಹಾಕಿ ಕಳಿಸಿ, ನಾವಿಲ್ಲಿ ವ್ಯಾನಲ್ಲಿ ಹೋಗುವಾಗ ತಿನ್ನಿಸ್ತೀವಿ ಅಂತ ಹೇಳಿದರು. ಹಾಗಾಗಿ ಹಾಕ್ಕೊಡ್ತೀನಿ, ತಿನ್ಕೊಂಬಿಡ್ತಾನೆ. ಇನ್ನು ನನ್ನ ಮಗನಿಗೆ ಅಂತೇಳಿ ಒಂದು 4 ಚಪಾತಿನ ಫಸ್ಟು ರೆಡಿ ಮಾಡಿಬಿಟ್ಟು 2 ಚಪಾತಿನ ಬ್ರೇಕ್ಫಾಸ್ಟ್ಗೆ, 2 ಚಪಾತಿನ ಲಂಚ್ ಬಾಕ್ಸ್ಗೆ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಅವನಂಗೂ ಒಂದೇ ಸಾಕು ಅಂತೇಳಿ ಇದು ಮಾಡ್ತಾನೆ. ಬಟ್ ಹೊಟ್ಟೆ ತುಂಬಲ್ಲ ಅಲ್ವಾ 1 ಚಪಾತಿಲಿ ಅಂತೇಳಿ ನಾನು 2 ಚಪಾತಿನ ಕೊಡ್ತೀನಿ. ಇನ್ನು ಸ್ಕೂಲ್ಗೆ ಹೋಗೋ ಮಕ್ಕಳು ಮನೇಲಿದ್ರಂತೂ ಈ ತಾಯಿಯಂದ್ರಿಗೆ ಎಷ್ಟು ಗಂಟೆಗೆ ಎದ್ರು ಟೈಮೇ ಹೋಗೋದು, ಎಷ್ಟು ಬೇಗ ಹೋಗ್ಬಿಡುತ್ತೆ ಅಂದರೆ ಯಪ್ಪ ಟೈಮ್ ಆಗೇ ಹೋಗುತ್ತೆ ಅನಿಸುತ್ತೆ. ಸೊ ಇವತ್ತು ಚಪಾತಿ ಮಾಡೋದ್ರಿಂದನೇ ಏನೋ ಗೊತ್ತಿಲ್ಲ, ಎಷ್ಟು ಬೇಗ ಎದ್ರೂ ಕೆಲಸನೇ ಒಂಥರ ಟೈಮ್ ಆಗೋಯ್ತು ಅಂತ ಅನಿಸ್ತು. ಹಾಗೇನೇ ಸ್ನ್ಯಾಕ್ ಬಾಕ್ಸ್ಗೆ ಅಂತೇಳಿ ಇಲ್ಲಿ ಪಪ್ಪಾಯನ ಕಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಇವನಿಗೆ ಬಾಕ್ಸ್ಗೆ ಕಟ್ಬಿಟ್ಟು ಕೊಟ್ಬಿಡೋಣ ಅಂತೇಳಿ, ಅವ್ನಿಗೆ ಆಲ್ರೆಡಿ ಟೈಮ್ ಆಗೋಗಿದೆ. ಅದಕ್ಕೆ ಅಮ್ಮ ಆಯ್ತಾ ಅಂತೇಳಿ ಇದು ಮಾಡ್ತಾಯಿದ್ದ. ಸರಿ ಆಯ್ತಪ್ಪ ಫಸ್ಟ್ ಹಾಕ್ಕೊಟ್ಬಿಡ್ತೀನಿ ನಿನಗೆ ತೊಗೊಂಡೋಗು ಅಂತೇಳಿ ಇಲ್ಲಿ ಸ್ನ್ಯಾಕ್ ಬಾಕ್ಸ್ಗೆ ಅಂತೇಳಿ ನಾನು ಇವತ್ತು ಪಪ್ಪಾಯ ಫ್ರೂಟ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇನ್ನು ಪಟ ಅಂತೇಳಿ ಲಂಚ್ ಬಾಕ್ಸ್ನೆಲ್ಲ ಪ್ಯಾಕ್ ಮಾಡಿಬಿಟ್ರು. ನಾನು ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡೋಷ್ಟರಲ್ಲಿ ಅವನೇ ಶೂ ಕೂಡ ಹಾಕ್ಕೊಂಡು ರೆಡಿಯಾಗಿದ್ದ. ಇನ್ನು ಹಸ್ಬೆಂಡ್ ಕೂಡ ಶಾಪ್ಗೆ ಹೋಗೋಕ್ಕೋಸ್ಕರ ರೆಡಿ ಆಗ್ತಿದ್ದರಿಂದ ಸರಿ ನಾನೇ ಬಿಡ್ತೀನಿ ಬಾಪ ಬಸ್ ಸ್ಟಾಪ್ಗೆ ಅಂದರೆ ವ್ಯಾನ್ಗೆ ಅಂತೇಳಿ ನಾನೇ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಎಷ್ಟು ಗಡಿಬಿಡಿ ಇರುತ್ತಲ್ಲ ಈ ಮಕ್ಕಳು ಸ್ಕೂಲ್ಗೆ ಹೋಗೋವರೆಗೂ, ಎಷ್ಟು ಗಡಿಬಿಡಿ ಅಂದರೆ ಅಷ್ಟು ಗಡಿಬಿಡಿ ಇರುತ್ತೆ. ಅದರಲ್ಲೂ ನಮ್ಮ ಮನೇಲಿ ಹೆಂಗೆ ಅಂದರೆ ನಾನು ಅಂಗಡಿಗೆ ಕೂಡ ಹೋಗ್ಬೇಕಿರುತ್ತಲ್ಲ, ಅಂದರೆ ಇವಾಗ ಮಗಳನ್ನ ಸ್ಕೂಲ್ಗೆ ನಾನು ಫಸ್ಟ್ ಹೇಳಿದೆ ಕಳ್ಸೋದು ಬೇಡ ಅಂದ್ಕೊಂಡಿದ್ದೀನಿ ಅಂತೇಳಿ. ಬಟ್ ನನ್ನ ಮಗಂದು ಪೇರೆಂಟ್ಸ್ ಮೀಟಿಂಗ್ಗೆ ಅಂತೇಳಿ ಹೋಗಿದ್ದೆ ನಾನು. ಆವಾಗ ಇಲ್ಲ ನೀವು ಕಳಿಸ್ಕೊಡಿ ಮನೇಲಿದ್ದರೆ ಅವ್ರಿಗೂ ಕೂಡ ಅಷ್ಟು ಇದಾಗಲ್ಲ, ಬೋರ್ ಆಗಿಬಿಡುತ್ತೆ. ಸೊ ಮಕ್ಳ ಜೊತೆ ಬೆರೆಯೋದ್ರಿಂದ ಅವ್ರಿಗೂ ಕೂಡ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿ ವರ್ಕ್ ಆಗುತ್ತೆ, ಅವ್ರಿಗೂ ಕೂಡ ಆ್ಯಕ್ಟಿವ್ ಆಗಿರ್ತಾರೆ ಅಂತ ಹೇಳಿದ್ರು ಅಂತೇಳಿ ನನ್ನ ಮಗಳನ್ನ ಕೂಡ ನಾನು ಮತ್ತೆ ಸ್ಕೂಲ್ಗೆ ಕಳಿಸ್ತಾ ಇದ್ದೀನಿ. ಇನ್ನು ಅವಳಿಗೆ 10 o'clock ಇದ್ದೆ. ಇವತ್ತು ಸ್ವಲ್ಪ ಲೇಟ್ ಆಗುತ್ತೆ, ಯಾಕೆಂದರೆ ಚಪಾತಿ ಮಾಡಿದೆ ಅಲ್ಲ, ಅದೆಲ್ಲ ಕ್ಲೀನ್ ಮಾಡಿ ಹೋಗಬೇಕು ಅಂದರೆ ಲೇಟ್ ಆಗುತ್ತೆ. ಸೊ ನೀನೇ ಇವಳನ್ನ ಕರ್ಕೊಂಡೋಗಿ ಬಿಟ್ಬಿಡಪ್ಪ, ಇವತ್ತು ನಾನು ಸ್ವಲ್ಪ ಲೇಟಾಗಿ ಬರ್ತೀನಿ ಶಾಪ್ಗೆ ಅಂತೇಳಿ ಹೇಳಿದೆ. ಸರಿ ಆಯಿತು ಅಂತ ಹೇಳಿದ್ರು. ಹಾಗಾಗಿ ಇವಾಗ ನಮ್ಮ ದನು ಹೋಗೋ ಅಷ್ಟರಲ್ಲಿ ನನ್ನ ಮಗಳಿಗೂ ಕೂಡ ಬೇಗ ಟಿಫನ್ ತಿನ್ನಿಸ್ಬಿಟ್ಟು ಅವಳನ್ನ ಕೂಡ ರೆಡಿ ಮಾಡಿ ಕಳಿಸ್ಬೇಕು. ಅವರಿಬ್ಬರು ಹೋದರೆ ಇನ್ನು ಆರಾಮಾಗಿ ಮನೆಯಲ್ಲಿ ಟಿಫನ್ ಕೆಲಸ. ಹಾಗೇನೆ ಇವತ್ತು ನಾನು ಬೇಗ ಎದ್ದು ಬಂದೆ, ಮತ್ತು ಮಗಳೆಲ್ಲ ಇದ್ದಿದ್ದು ಲೇಟ್ ಆಗಿದ್ದರಿಂದ ಬೆಡ್ಶೀಟ್ನ ಕೂಡ ನೀಟ್ ಮಾಡಿರಲಿಲ್ಲ. ಹಾಗಾಗಿ ಸ್ವಲ್ಪ ಬೆಡ್ ಸ್ಪ್ರೆಡ್ನ ಹಾಗೆಯೇ ಬೆಡ್ಶೀಟ್ನೆಲ್ಲ ನೀಟ್ ಮಾಡಿ ಅದಾದಮೇಲೆ ಸ್ವಲ್ಪ ಮನೆಯನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಶಾಪ್ಗೆ ಕೂಡ ಹೋಗೋಣ ಅಂತೇಳಿ ಹೊರಡ್ತಾ ಇದ್ದೀನಿ. ಹಾಗೆ ಇನ್ನು ರಿಮೈನಿಂಗ್ ಪಪ್ಪಾಯ ಎಲ್ಲ ಇರುತ್ತಲ್ಲ, ಅಂದರೆ ಮಕ್ಳಿಗೆ ಇಬ್ರಿಗೂ ಹಾಕಿದೆ. ಇನ್ನು ಮಿಕ್ಕಿದ ಪಪ್ಪಾಯನ ನಾವು ಮನೇಲಿ ತಿನ್ನೋಕ್ಕೆ ಟೈಮ್ ಸಾಕಾಗಿಲ್ಲ ಅಂತೇಳಿ, ಯಾಕೆಂದರೆ ಇಬ್ಬರು ಗಡಿಬಿಡಿಲಿರ್ತೀವಿ, ಅವರು ಕೂಡ ಬೇಗ ಬ್ರೇಕ್ಫಾಸ್ಟ್ನ ಮಾಡಿಬಿಟ್ಟು ಹೋದ್ರಲ್ವ. ಹಾಗಾಗಿ ನಮಗೂ ಕೂಡ ಮಿಡ್ ಮಾರ್ನಿಂಗಲ್ಲಿ ಸ್ನ್ಯಾಕ್ಸ್ ಥರ ಆಗುತ್ತೆ ಅಂತೇಳಿ ಪಪ್ಪಾಯನ ಇಲ್ಲಿ ಸಣ್ಣಗೆ ಕಟ್ ಮಾಡಿಬಿಟ್ಟು ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಮಧ್ಯಾಹ್ನಕ್ಕೆ ಊಟ ಕೂಡ ಬೆಳಗ್ಗೆನೇ ಮಾಡ್ಕೊಂಬಿಡ್ತೀನಿ. ನಾನು ಶಾಪ್ಗೆ ಹೋಗೋದಿದ್ರೆ, ನಾನೇನಾದರೂ ಮನೇಲೇ ಇರೋ ಅಂಥ ದಿನಗಳಲ್ಲಿದ್ದರೆ ಆದರೆ ಮಧ್ಯಾಹ್ನದ ಹೊತ್ತು ಮಾಡಿ ಕೊಟ್ಟು ಕಳಿಸ್ತೀನಿ, ಅಥವಾ ಯಾರಾದರೂ ಬಂದು ತೊಗೊಂಡೋಗ್ತಾರೆ, ಇಲ್ಲ ನಾನೇ ಹೋಗಿ ಕೊಟ್ಬಿಟ್ಟು ಬರ್ತೀನಿ. ಸೊ ಬೆಳಗ್ಗೆನೇ ಎಲ್ಲರೂ ಹೋಗೋದ್ರಿಂದ ಬೆಳಗ್ಗೆನೇ ನಾನು ಟಿಫನ್ಗೆ ಮತ್ತು ಲಂಚ್ ಬಾಕ್ಸ್ಗೆ ಇಬ್ರಿಗೂ ಕೂಡ ರೆಡಿ ಮಾಡ್ಕೊಂಬಿಟ್ಟಿರ್ತೀನಿ. ಇನ್ನು ಟಿಫನ್ಗೆ ಏನು ಮಾಡಿರ್ತೀವಲ್ಲ ಅದೇ ಲಂಚ್ ಬಾಕ್ಸ್ಗೆ ತಿಂದರೆ ಕೂಡ ಒಂಥರ ಅನಿಸುತ್ತೆ ಅಂತೇಳಿ, ಯಾಕೆಂದರೆ ನಾವಿಬ್ಬರು ಊಟ ಮಾಡೋದು ತುಂಬಾ ಲೇಟ್ ಆಗುತ್ತೆ. ಕೆಲವೊಮ್ಮೆ 3 o'clock ಆಗುತ್ತೆ, ಕೆಲವೊಮ್ಮೆ 2 o'clock ಆಗುತ್ತೆ, ಇನ್ನೂ ಕೆಲವೊಮ್ಮೆ 4 ಗಂಟೆ ಆಗಿಬಿಡುತ್ತೆ. ಹಾಗಾಗಿ ಅನ್ನ ಸಾಂಬಾರು, ಅನ್ನ ರಸ ಈ ಥರ ಏನಾದರೂ ಒಂದು ಮಾಡ್ಕೊಂಬಿಡ್ತೀನಿ. ಇನ್ನು ಇವತ್ತು ದಾಲ್ ಮಾಡಿದೆ ಅಲ್ಲ ಚಪಾತಿಗೆ ಅಂತೇಳಿ, ಸೊ ಅದನ್ನೇ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೆ ನಾನು, ಅನ್ನಕ್ಕೂ ಆಗುತ್ತೆ ಅಂತೇಳಿ. ಸೊ ಹಾಗಾಗಿ ಅನ್ನ, ದಾಲ್ ಮತ್ತು ಪಪ್ಪಾಯನ ನಾನಿಲ್ಲಿ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ಇನ್ನು ಒಂದು ಸಲ ಈ ಥರ ಅಡುಗೆ ಆಗಿದ ತಕ್ಷಣ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ರೆ ಎಷ್ಟು ಸಮಾಧಾನ ಇರುತ್ತೆ ಅಲ್ವಾ. ಇನ್ನು ಕೆಲವೊಂದು ದಿನ ಅಂತೂ ಮಾಡೋಕ್ಕೆ ಆಗಲ್ಲ, ಅಲ್ಲಿ ಕೂಡ ಟೈಮ್ ಕಸ್ಟಮರ್ ಏನಾದರೂ ಜಾಸ್ತಿ ಆದರೆ ದನು ಫೋನ್ ಮಾಡಿಬಿಡುತ್ತೆ, ಆಯ್ತಮ್ಮ ಸ್ವಲ್ಪ ಬೇಗ ಬಾ ಕಸ್ಟಮರ್ ಜಾಸ್ತಿ ಇದ್ದಾರೆ ಅಂತೇಳಿ. ಹಾಗಾಗಿ ಅಂಥ ದಿನ ಏನು ಕ್ಲೀನ್ ಮಾಡೋಕ್ಕಾಗಲ್ಲ, ಹೋಗ್ಬಿಡ್ತೀನಿ, ಸಂಜೆ ಬೇಕಾದರೆ ಬಂದು ಮಾಡ್ಕೊಳ್ಳೋಣ ಅಂತೇಳಿ. ಇನ್ನು ಇವಾಗ ನಾನು ಕೂಡ ಎಲ್ಲ ತೊಗೊಂಡು ಶಾಪ್ಗೆ ಹೋಗ್ತಾ ಇದ್ದೀನಿ. ಇನ್ನು ಶಾಪ್ಗೆ ಹೋದ್ಮೇಲೆ ಆಗಲಿ ಮತ್ತು ಅದಾದಮೇಲೆ ಮಧ್ಯಾಹ್ನ ಮನೆಗೆ ಬಂದಾಗಲಿ ವ್ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಇವಾಗ ಈವ್ನಿಂಗಿಗೆ ಸ್ವಲ್ಪ ಎಗ್ ರೈಸ್ ಮಾಡೋಣ ಅಂತೇಳಿ ನಾನು ಎಗ್ ರೈಸ್ನ ಮಾಡ್ಕೊಳ್ತಾ ಇದ್ದೀನಿ. ದಾಲ್ ಮಾಡಿದ್ದು ಮಧ್ಯಾಹ್ನಕ್ಕೆ ಆಯಿತು. ಸೊ ಎಗ್ ರೈಸ್ ಮಾಡೋಣ, ಬೆಳಗ್ಗೆ ಕೂಡ ಚಪಾತಿ ದಾಲ್ ಎಲ್ಲ ತಿಂದಿದ್ವಲ್ಲ, ಸೊ ಲೈಟಾಗಿರಲಿ ಎಗ್ ರೈಸ್ನ ಲೈಟಾಗಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈ ಥರ ಫಸ್ಟು ನಾನು ಎಗ್ ಕ್ರಂಪ್ಸ್ನ ಮಾಡ್ಕೊಂಬಿಟ್ಟು ಅದಾದಮೇಲೆ ನಾನು
ಎಗ್ ರೈಸ್ನ ಒಗ್ಗರಣೆ ಹಾಕ್ಕೊಳ್ತೀನಿ. ಇಲ್ಲಾಂದರೆ ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದರೆ ಫಸ್ಟ್ ಹಾಗೆ ಮಾಡ್ಕೊಳ್ತಾ ಇದ್ದೆ, ಈರುಳ್ಳಿ ಎಲ್ಲ ಹಾಕೊಂಡ್ಮೇಲೆ ಒಗ್ಗರಣೆಗೆ ಮೊಟ್ಟೆ ಹಾಕ್ಕೊಂಬಿಡ್ತಾ ಇದ್ದೆ. ಬಟ್ ನಮ್ದನು ಹಂಗೆ ಮಾಡಿದ್ರೆ ಸ್ವಲ್ಪ ಹಸಿ ಸ್ಮೆಲ್ ಥರ ಇರುತ್ತೆ ಅಮ್ಮ, ಈ ಥರ ಮಾಡು, ಫಸ್ಟೇ ನೀನು ಎಗ್ನ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಹುರ್ಕೊಂಬಿಟ್ಟು ಅದಾದಮೇಲೆ ಮಾಡು ಚೆನ್ನಾಗಿರುತ್ತೆ ಅಂತಂದ್ರು ಅಂದ್ಬಿಟ್ಟು ಇವಾಗ ನಾನು ಈ ಥರ ಫಸ್ಟೇ ಮೊದಲೇನೆ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮ್ಲೆಟ್ ಥರ ಹಾಕ್ಕೊಂಡು ಈ ಥರ ಪೀಸ್ ಥರ ಮಾಡ್ಕೊಂಬಿಡ್ತೀನಿ. ಹಾಗೆಯೇ ಇದೇ ಥರ ನನ್ನ ಮಗಳಿಗೂ ಕೊಟ್ಟರೆ ಅವಳು ಕೂಡ ತಿನ್ಕೊತಾಳೆ. ಸ್ವಲ್ಪ ಅವಳಿಗೆ ಎತ್ತಿಟ್ಬಿಟ್ಟು ಇನ್ನು ಮಿಕ್ಕಿದ್ನೆಲ್ಲ ನಾನು ಎಗ್ ರೈಸ್ನ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇದು ನೆಕ್ಸ್ಟ್ ಡೇ ನಾನು ರೀಸೆಂಟಾಗಿ ಅಮೆಝಾನಲ್ಲಿ ಒಂದು ಪ್ರಾಡಕ್ಟ್ನ ಕೂಡ ಬುಕ್ ಮಾಡಿದೆ, ಅದು ಇವತ್ತು ಡೆಲಿವರಿ ಕೂಡ ಆಯಿತು. ಸೊ ಏನಂತಂದರೆ ಈ ಮಕ್ಕಳು ವಾಟರ್ ಬಾಟ್ಲೆಲ್ಲ ಇರುತ್ತೆ, ಹಾಗೆ ನಮ್ಮದು ವಾಟರ್ ಬಾಟ್ಲೆಲ್ಲ ಇರುತ್ತಲ್ಲ, ಸೊ ಅದು ಒಳಗಡೆ ಎಲ್ಲ ಕ್ಲೀನ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು. ಅದರಲ್ಲೂ ನನ್ನ ಮಗಳು ವಾಟರ್ ಬಾಟ್ಲಲ್ಲಿ ಅದು ಸ್ಟ್ರಾ ಇರುತ್ತಲ್ಲ ಪೈಪು, ಅದನ್ನ ಕ್ಲೀನ್ ಮಾಡೋಕ್ಕೆಲ್ಲ ಈಸಿ ಅಂತಲೇ ಅನ್ನಿಸ್ತಾ ಇರಲಿಲ್ಲ, ಮತ್ತು ಅದು ಅಷ್ಟು ನೀಟಾಗಿ ಕೂಡ ಕ್ಲೀನ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಅಮೆಝಾನಲ್ಲಿ ಸರ್ಚ್ ಮಾಡಿ ಇದೊಂದು ಪ್ರಾಡಕ್ಟ್ನ ನಾನು ಬುಕ್ ಮಾಡಿದ್ದೆ. ಸೊ ಇದರಲ್ಲಿ 5 ಐಟಮ್ಸ್ ಇರುತ್ತೆ. ಸೊ ಕ್ಲೀನಿಂಗ್ ಬ್ರಷು ಪ್ಲಸ್ ಸ್ಮಾಲ್ ಸ್ಟ್ರಾಗಳೆಲ್ಲ ಕ್ಲೀನ್ ಮಾಡೋ ಬ್ರಷ್ ಎಲ್ಲ ಕೂಡ ಇರುತ್ತೆ. ಸೊ ನೋಡೋಣ ಹೆಂಗಿರುತ್ತೆ, ತರಿಸೋಣ ಅಂತೇಳಿ ಇದನ್ನು ಬುಕ್ ಮಾಡಿದ್ದೆ. ಸೊ ಬುಕ್ ಮಾಡಿ ನೆಕ್ಸ್ಟ್ ಡೇನೇ ನನಗೆ ಡೆಲಿವರಿ ಕೊಟ್ಟರು ಅವರು. ಸೊ ಹೇಗಿದೆ ಅಂತೇಳಿ ಇದ್ರ ರಿವ್ಯೂ ಕೂಡ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಪ್ರಾಡಕ್ಟ್ಗಳೆಲ್ಲನೂ. ಸೊ ಇದು ಬಂದ್ಬಿಟ್ಟು ಒಂದು ಸ್ಮಾಲ್ ಇದೆ ಬ್ರಷ್ ಇದೆ. ಸೊ ಇದೆಲ್ಲ ಸ್ಟ್ರಾ ಕ್ಲೀನ್ ಮಾಡೋಂಥದ್ದು ಬ್ರಷ್ ಇದು. ಈ ಥರದಲ್ಲಿ ಎರಡಿದೆ, ಒಂದು ಸ್ವಲ್ಪ ಹಾರ್ಡ್ ಇರೋದಿದೆ ಮತ್ತು ಇನ್ನೊಂದು ಸ್ಮೂತ್ ಬ್ರಷ್ ಇದೆ. ಸೊ ಈ ಥರದ್ದು 2 ಬ್ರಷ್ನ ಕಳಿಸ್ಕೊಟ್ಟಿದ್ದಾರೆ. ಒಂದು ಈ ಥರ ಸಾಫ್ಟ್ ಇರೋದು, ಇನ್ನೊಂದು ಸ್ವಲ್ಪ ಹಾರ್ಡ್ ಇರೋ ಅಂಥದ್ದು. ಇನ್ನು ಈ ಥರ ಒಂದು ದೊಡ್ಡ ಬ್ರಷ್ ಕೂಡ ಇದೆ. ಇದು ನಾರ್ಮಲ್ ನಮ್ಮದು ವಾಟರ್ ಬಾಟ್ಲೆಲ್ಲ ಇರುತ್ತಲ್ಲ, ಅದು ಫ್ಲಾಸ್ಕು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಬೋದು. ಇದು ಸ್ಪಾಂಜ್ ರೀತಿಯಲ್ಲಿರುತ್ತೆ, ಬ್ರಷ್ ರೀತಿಯಲ್ಲ, ಇದು ಸ್ಪಾಂಜ್ ರೀತಿಯಲ್ಲಿದೆ. ಇದು ಒಂದನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಈ ಪ್ರಾಡಕ್ಟ್ನ ನಾನು ಅಮೆಝಾನಲ್ಲಿ ಬುಕ್ ಮಾಡಿದ್ದು, ಇದಕ್ಕೆ ನಾನು 205 ರೂಪಾಯಿನ ಪೇ ಮಾಡಿದೆ, 205. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇದರ ಲಿಂಕ್ನ ಹಾಕಿರ್ತೀನಿ, ಒಂದು ಸಲ ಚೆಕ್ಔಟ್ ಮಾಡಿ. ಸೊ ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಹಾಗೆ ಕ್ಲೀನಿಂಗು ಕೂಡ ಆರಾಮ್ಸೆ ಮಾಡ್ಕೋಬೋದು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕುತನು ಕನ್ನಡ ವ್ಲಾಗ್. ಸೊ ನಿನ್ನೆ ವ್ಲಾಗ್ನ ನಾನು ಎಂಡ್ ಮಾಡೋಕ್ಕೆ ಆಗಿಲ್ಲ, ನೀವೇ ನೋಡಿದ್ರಿ. ಕರೆಂಟ್ ಕೂಡ ಇರಲಿಲ್ಲ, ಪ್ಲಸ್ ನಮ್ಮದು UPS ಹಾಳಾಗ್ಬಿಟ್ಟಿದೆ, ಅದು ಸರ್ವಿಸ್ನ ಕರಿತಾ ಇದ್ವಿ, ಇನ್ನೂ ಬರ್ತಾ ಇಲ್ಲ. ಸೊ ಹಾಗಾಗಿ ಲೈಟ್ ಇರಲಿಲ್ಲ, ಮತ್ತು ಪವರ್ ಬ್ಯಾಂಕ್ ಕೂಡ ಚಾರ್ಜಿಂಗ್ ಇರಲಿಲ್ಲ. ರಿಂಗ್ ಲೈಟಲ್ಲಾದರೂ ವಿಡಿಯೋ ಮಾಡೋಣ ಅಂದ್ಕೊಂಡ್ರೆ. ಸೊ ಹಾಗಾಗಿ ನಾನು ನಿನ್ನೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಹಾಗೆ ಇವತ್ತು ನಾನು ಇವಾಗ ಆಲ್ರೆಡಿ ತೋರಿಸಿರೋ ಹಾಗೆ ಒಂದು ಬಾಟಲ್ ಕ್ಲೀನರ್ದು ಬ್ರಷಸ್ದು ಆರ್ಡರ್ ಮಾಡಿದ್ದೆ ಅಲ್ಲ, ಅದನ್ನ ನಾನು. ಸೊ ಅದು ಕೂಡ ಡೆಲಿವರಿ ಆಯಿತು. ಸೊ ಹಾಗೆ ಪ್ರಾಡಕ್ಟ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ, ಪ್ರಾಡಕ್ಟ್ ರಿವ್ಯೂ ಕೂಡ ಕೊಡ್ತಂಗೆ ಆಗುತ್ತೆ ಅಂತೇಳಿ ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಇವಾಗ ಸಂಜೆ ಆಗಿದೆ, ಹೇಗಿದ್ರು ಬೆಳಗ್ಗೆ ನಾನು ಸಾಂಬಾರು ಅನ್ನ ಮಾಡಿಟ್ಟಿರ್ತೀನಿ ಮಧ್ಯಾಹ್ನಕ್ಕೆ ಅಂತೇಳಿ. ಇವತ್ತು ಮಧ್ಯಾಹ್ನ ಯಾರೂ ಅಷ್ಟಾಗೇನು ಊಟ ಮಾಡಿಲ್ಲ ಅಂತೇಳಿ ಅನ್ನನೂ ಹಾಗೆ ಇದೆ, ಪ್ಲಸ್ ಸಾಂಬಾರು ಟೊಮೊಟೊ ರಸ ಮಾಡಿದೆ. ಸೊ ಸಾಂಬಾರು ಕೂಡ ಹಂಗೆ ಇದೆ, ಹಂಗೆ ಇವಾಗ ಏನು ಅಡುಗೆ ಮಾಡೋ ಅಂಥದ್ದೇನಿಲ್ಲ. ಸೊ ಹಾಗಾಗಿ ಇವತ್ತು ಫ್ರೀ ಆಗಿದ್ದೀನಿ. ಇವಾಗ ಮಗಂದು ಬಟ್ಟೆ ಇತ್ತು, ಯೂನಿಫಾರ್ಮ್ ಎಲ್ಲ ಸ್ವಲ್ಪ ನಾಳೆಗೆ ಥರ್ಸ್ಡೇಗೆ ಹಾಕೊಂಡು ಹೋಗೋ ಅಂಥದ್ದು. ಸೊ ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿ ಒಗ್ದಾಕಿದ್ದೀನಿ. ಇನ್ನು ನನ್ನ ಮಗಳಿಗೆ ಊಟ ತಿನ್ನಿಸ್ಬೇಕು ಮತ್ತು ನನ್ನ ಮಗನಿಗೆ ಊಟ ತಿನ್ನಿಸ್ಬೇಕು. ಅವನಿಗೆ ಮಂಡೆಯಿಂದ ಎಕ್ಸಾಮ್ಸ್ ಇದೆ. ಸೊ ಪ್ರಿಪೇರ್ ಆಗ್ತಾ ಇದ್ದಾನೆ. ಒಂದು ಸಲ ರಿವಿಷನ್ನ ಬರ್ಸೋಣ ಅಂತೇಳಿ ಬರ್ಸಿದ್ದೀನಿ. ಇನ್ನು ಇದಿಷ್ಟು. ಧನು ಇನ್ನೂ ಬಂದಿಲ್ಲ, ಧನು ಬರೋದು ಆಬ್ವಿಯಸ್ಲಿ ಒಂದು 9:30 ಆಗುತ್ತೆ. ಕೆಲವೊಮ್ಮೆ 9 o'clockಗೆ ಬಂದುಬಿಡ್ತಾರೆ. ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ಕಸ್ಟಮರ್ ಜಾಸ್ತಿ ಇದ್ದರೆ ಲೇಟಾಗಿ ಬರ್ತಾರೆ, ಕಸ್ಟಮರ್ ಏನಿಲ್ಲ ಅಂದರೆ ಒಂದು 9 o'clockವರೆಗೂ ಇರ್ತಾರೆ, ಅದಾದಮೇಲೆ ಬಂದುಬಿಡ್ತಾರೆ. ಧನು ಬರೋ ಅಷ್ಟರಲ್ಲಿ ಮಕ್ಳಿಗೆಲ್ಲ ಊಟ ತಿನ್ನಿಸ್ಕೊಂಡ್ರೆ ನಾನು ಧನು ಒಟ್ಟಿಗೆ ಊಟ ತಿನ್ಬೋದು ಅಂತೇಳಿ ಇವಾಗ ಮಕ್ಳಿಗೆಲ್ಲ ಊಟ ತಿನ್ನಿಸ್ಬಿಡ್ಬೇಕು. ಇನ್ನು ನನ್ನ ಮಗ್ಳಿಗೆ ಊಟ ತಿನ್ನಿಸೋದು ಒಂಥರ ಮಿಷನ್ ಥರ ನನಗಂತೂ. ಅವಳಿಗೆ ಎಲ್ಲ ಥರನೂ ಟ್ರಿಕ್ ಯೂಸ್ ಮಾಡ್ತೀವಿ. ಕೆಲವೊಮ್ಮೆ ಬೇಗ ಬೇಗ ತಿನ್ಕೋತಾಳೆ, ಬಟ್ ಕೆಲವೊಮ್ಮೆ ಅಂದರೆ ಬೇಗ ಅಂದ್ರೂ ಅರ್ಧ ಗಂಟೆ ಅಂತೂ ಮಿನಿಮಮ್ ಬೇಕೇ ಬೇಕು ಅವಳಿಗೆ. ಸೊ ಅದೊಂದು ನನಗೆ ದೊಡ್ಡ ಪ್ರಾಬ್ಲಮ್, ಮಿಷನ್ ಥರ ಆಗ್ಬಿಟ್ಟಿದೆ. ಪ್ಲಸ್ ಅವಳಿಗೆ ಇವಾಗ ವ್ಯಾಕ್ಸಿನೇಷನ್ ಬೇರೆ ಹಾಕ್ಸೋಕೆ ಹೋಗ್ಬೇಕು, ನೋಡೋಣ ಯಾವಾಗ ಹೋಗಬೇಕು ಅಂತೇಳಿ. ಸೊ ನೋಡಿದ್ರಲ್ಲ ಹೇಗೆ ಅನಿಸ್ತು ಅಂತೇಳಿ ವ್ಲಾಗ್ನ. ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಐ ಹೋಪ್ ನಿಮ್ಗೆ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತೇಳಿ. ಹಾಗೆ ರೆಸಿಪಿನ ಟ್ರೈ ಮಾಡಿ, ನೀವೇನಾದರೂ ರೆಸಿಪಿನ ಟ್ರೈ ಮಾಡಿದ್ರೆ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂದಿದ್ದಾರೆ, ಸಕ್ಕತ್ತಾಗಿತ್ತು ಅಂತೇಳಿ ಅಂತ ಇದ್ರು. ಹಾಗೆ ಬೇಗನೆ ಮಾರ್ನಿಂಗಲ್ಲೇ ಖಾಲಿಯಾಗೋಯ್ತು. ಇನ್ನು ಅಷ್ಟೇ, ನೀವು ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ತುಂಬ ದಿನ ಆಗಿತ್ತಲ್ಲ ಈ ಥರ ಫೇಸ್ ಟು ಫೇಸ್ ವ್ಲಾಗ್ ಮಾಡಿ. ಸೊ ಹಾಗಾಗಿ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಆ ಥರ ಆಗ್ಬಿಟ್ಟಿದೆ.
ನಿಮಗೇನಾದರೂ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ. ತಪ್ಪದೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ವ್ಲಾಗ್ ಇಷ್ಟ ಆದರೆ ಶೇರ್ ಮಾಡಿ, ಓಕೆನಾ? ಸೊ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಬಾಯ್, ಟೇಕ್ ಕೇರ್.